ನಮಸ್ಕಾರ. ಭಗವದ್ಗೀತೆಯ ನಮ್ಮ ಪಯಣದಲ್ಲಿ ಈಗ ನಾವು 4ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಇದರ ಹೆಸರು ಜ್ಞಾನ ಕರ್ಮ ಸನ್ಯಾಸ ಯೋಗ. ಅಂದ್ರೆ ಜ್ಞಾನ, ಕರ್ಮ ಮತ್ತು ತ್ಯಾಗ ಇವು ಮೂರನ್ನು ಒಟ್ಟಿಗೆ ಸೇರಿಸುವ ಅದ್ಭುತವಾದ ಒಂದು ಮಾರ್ಗದ ಬಗ್ಗೆ ನಾವು ತಿಳಿಯಲಿದ್ದೇವೆ. ಯೋಚನೆ ಮಾಡಿ ನೋಡಿ, ನಮ್ಮೊಳಗೆ ಒಂದು ಯುದ್ಧ ನಡೀತಾ ಇದೆಯಾ? ಕೆಲವೊಮ್ಮೆ ಏನು ಮಾಡಬೇಕು ಅಂತಲೇ ತಿಳಿಯೋದಿಲ್ಲ. ಒಂದು ಕಡೆ ನಮ್ಮ ಕರ್ತವ್ಯ, ಇನ್ನೊಂದು ಕಡೆ ನಮ್ಮ ಭಾವನೆಗಳು. ಈ ಎರಡರ ಮಧ್ಯೆ ಸಿಕ್ಕಾಕೊಂಡು ಅಯ್ಯೋ ಇದೆಲ್ಲ ಬಿಟ್ಟು ಎಲ್ಲಾದ್ರೂ ಓಡೋಗ್ಬಿಡ್ಬೇಕು ಅಂತ ಅನ್ಸಿರುತ್ತೆ ಅಲ್ವಾ? ಇದು ಅರ್ಜುನನಿಗೆ ಮಾತ್ರ ಆದ ಅನುಭವ ಅಲ್ಲ, ಇದು ನಮ್ಮೆಲ್ಲರ ಕಥೆ, ನಮ್ಮೆಲ್ಲರೊಳಗಿನ ಆಂತರಿಕ ಸಂಘರ್ಷದ ಕಥೆ. ಸರಿ, ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ನೋಡ್ಲಿದ್ದೇವೆ? ಮೊದಲು ಅರ್ಜುನನ ಗೊಂದಲ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಕೃಷ್ಣನ ದಿವ್ಯ ಬೋಧನೆಯನ್ನ ಕೇಳೋಣ. ಆ ಜ್ಞಾನದ ಹಾದಿ ಯಾವುದು ಅಂತ ನೋಡಿ ಅದು ನಮ್ಮ ಇವತ್ತಿನ ಬದುಕಿಗೆ ಹೇಗೆ ಪಾಠವಾಗುತ್ತೆ ಅಂತ ತಿಳಿಯೋಣ. ಕೊನೆಯಲ್ಲಿ ಜ್ಞಾನದ ಖಡ್ಗ ಅಂದರೆ ಏನು ಮತ್ತು ಈ ಇಡೀ ಅಧ್ಯಾಯದ ಪ್ರಮುಖ ಸಾರಾಂಶ ಏನು ಅನ್ನೋದನ್ನ ನೋಡೋಣ. ಬನ್ನಿ ಈಗ ನೇರವಾಗಿ ಕುರುಕ್ಷೇತ್ರದ ಯುದ್ಧಭೂಮಿಗೆ ಹೋಗೋಣ. ಅಲ್ಲಿ ಮಹಾನ್ ಯೋಧನಾದ ಅರ್ಜುನ ತನ್ನ ಜೀವನದ ಬಹುಶಃ ಅತಿ ದೊಡ್ಡ ಸಂಕಷ್ಟವನ್ನ ಎದುರಿಸಿದ್ದಾನೆ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಎದುರಿಗೆ ನಿಂತಿರೋದು ಬೇರೆ ಯಾರೂ ಅಲ್ಲ, ಸ್ವಂತ ಬಂಧುಗಳು, ಪೂಜ್ಯ ಗುರುಗಳು, ಹಿರಿಯರು. ಯಾರನ್ನ ಆತ ಪ್ರೀತಿಸುತ್ತಿದ್ದ, ಗೌರವಿಸುತ್ತಿದ್ದ, ಅವರ ಮೇಲೆಯೇ ಬಾಣ ಹೂಡಬೇಕೋ ಈ ಯೋಚನೆನೇ ಅವನಿಗೆ ಸಹಿಸಲಾಗಲಿಲ್ಲ. ಸಂಬಂಧಗಳ ಮೇಲಿನ ಮೋಹ ಅವನ ಕರ್ತವ್ಯವನ್ನೇ ಮರೆಸಿಬಿಟ್ಟು ಕೊನೆಗೆ ತನ್ನ ಗಾಂಡೀವವನ್ನ ಕೆಳಗಿಟ್ಟು ರಥದಲ್ಲೇ ಕುಸಿದು ಬಿದ್ದ. ನೋಡಿ, ಅರ್ಜುನನ ಈ ಯುದ್ಧಭೂಮಿ ಕೇವಲ ಕುರುಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಅದು ನಮ್ಮ ಇವತ್ತಿನ ಜೀವನದ ಅಡ್ಡರಸ್ತೆಗಳಿದ್ದಾಗೆ. ಆಫೀಸ್ನಲ್ಲಿ ಒಂದು ಕಠಿಣ ನಿರ್ಧಾರ ತಗೋಬೇಕಾದಾಗ ಅಥವಾ ನಮ್ಮ ವೈಯಕ್ತಿಕ ಮೌಲ್ಯಗಳಿಗೂ ಹೊರಗಿನ ಒತ್ತಡಗಳಿಗೂ ನಡುವೆ ಆಯ್ಕೆ ಮಾಡಬೇಕಾದಾಗ ನಮ್ಮ ಮನಸ್ಥಿತಿಯು ಹೆಚ್ಚು ಕಡಿಮೆ ಅರ್ಜುನನಂತೆಯೇ ಇರುತ್ತೆ. ಗೊಂದಲ, ಆತಂಕ, ಅನಿಶ್ಚಿತತೆ. ಅರ್ಜುನನ ಈ ಸ್ಥಿತಿಯನ್ನ ನೋಡಿದಾಗ ಅವನ ಸಾರಥಿ ಶ್ರೀಕೃಷ್ಣ ಏನ್ಮಾಡ್ತಾನೆ? ಆತ ಸುಮ್ಮನೆ ಸಮಾಧಾನದ ಮಾತುಗಳನ್ನ ಹೇಳೋದಿಲ್ಲ. ಬದಲಾಗಿ ಅಲ್ಲೇ ಆ ಯುದ್ಧದ ಮಧ್ಯದಲ್ಲೇ ಒಂದು ಅದ್ಭುತವಾದ, ದಿವ್ಯವಾದ ಜ್ಞಾನವನ್ನ ಬೋಧಿಸೋಕೆ ಶುರು ಮಾಡ್ತಾನೆ. ಕೃಷ್ಣ ಮೊದಲು ಹೇಳೋದೇನು ಗೊತ್ತಾ? ಅರ್ಜುನ, ನಾನು ನಿನಗೆ ಈಗ ಹೇಳ್ತಿರೋ ಈ ಜ್ಞಾನ ಇದೆಯಲ್ಲ, ಇದು ಹೊಸದೇನೂ ಅಲ್ಲ, ಇದು ಶಾಶ್ವತವಾದದ್ದು. ನಾನು ಇದೇ ಯೋಗವನ್ನ ಹಿಂದೊಮ್ಮೆ ಸೂರ್ಯದೇವನಿಗೆ ಬೋಧಿಸಿದ್ದೆ ಅಂತಾನೆ. ಅಂದ್ರೆ ಇದು ಕಾಲವನ್ನ ಮೀರಿದ ಜ್ಞಾನ. ಕಾಲ ಸರಿದಂತೆ ಇದು ಮರೆತು ಹೋಗಿತ್ತು, ಅದನ್ನೇ ನಾನೀಗ ನಿನಗೆ ಮತ್ತೆ ನೆನ್ಪಿಸ್ತಿದ್ದೇನೆ ಅಂತಾನೆ. ಹಾಗೆ ಕೃಷ್ಣ ತನ್ನ ಅವತಾರದ ರಹಸ್ಯವನ್ನೂ ಕೂಡ ಇಲ್ಲಿ ಬಿಚ್ಚಿಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಅನ್ನೋ ಆ ಪ್ರಸಿದ್ಧ ಶ್ಲೋಕ ಇಲ್ಲೇ ಬರೋದು. ಯಾವಾಗೆಲ್ಲಾ ಧರ್ಮಕ್ಕೆ ಹಾನಿಯಾಗಿ ಅಧರ್ಮ ತಲೆ ಎತ್ತುತ್ತದೆಯೋ ಆಗ ಧರ್ಮವನ್ನ ಮರುಸ್ಥಾಪನೆ ಮಾಡೋಕೆ ನಾನು ಯುಗಯುಗಗಳಲ್ಲೂ ಅವತರಿಸಿ ಬರ್ತೇನೆ ಅಂತಾನೆ. ಇದು ಭಗವಂತ ನೀಡುವ ಒಂದು ದೊಡ್ಡ ಭರವಸೆ. ಸರಿ, ಈಗ ಕರ್ಮ ಅಂದ್ರೆ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಕರ್ಮ ಅಂದ್ರೆ ಒಂದು ಕೆಲಸ ಮಾಡಿ ಅದರ ಫಲಿತಾಂಶಕ್ಕೆ ಅಂಟ್ಕೊಳ್ಳೋದು. ನೋಡಿ, ಇದನ್ ಮಾಡಿದ್ದು ನಾನು, ಅಥವಾ ಇದರಿಂದ ನನಗೆ ಇಂಥದೊಂದು ಲಾಭ ಸಿಗಲೇಬೇಕು ಅನ್ನೋ ಭಾವನೆ ಇದೆಯಲ್ಲ, ಅದೇ ನಮ್ಮನ್ನ ಕಟ್ಟಿ ಹಾಕೋದು, ಅದೇ ಬಂಧನ. ಹಾಗಾದ್ರೆ ಅಕರ್ಮ ಅಂದ್ರೇನು? ಅಕರ್ಮ ಅಂದ್ರೆ ಕೆಲ್ಸನೇ ಮಾಡದೆ ಸುಮ್ಮನೆ ಕೂರೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ಕೆಲ್ಸವನ್ನ ಮಾಡೋದು, ಆದ್ರೆ ಅದರ ಫಲದ ಮೇಲಿನ ಆಸೆಯನ್ನ ಬಿಟ್ಬಿಡೋದು. ನಮ್ಮ ಕರ್ತವ್ಯವನ್ನ ಪೂರ್ತಿ ಜ್ಞಾನದಿಂದ, ಒಂದು ಸಮರ್ಪಣಾ ಭಾವದಿಂದ ಮಾಡಿದಾಗ ಆ ಕೆಲ್ಸ ನಮ್ಮನ್ನ ಬಂಧಿಸೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾರು ಕರ್ಮದಲ್ಲಿ ಅಕರ್ಮವನ್ನ ನೋಡ್ತಾರೋ, ಅಂದ್ರೆ ಕೆಲ್ಸ ಮಾಡ್ತಾ ಇದ್ರೂ ಫಲಕ್ಕೆ ಅಂಟ್ಕೊಳ್ದೇ ಇರ್ತಾರೋ ಅವರೇ ನಿಜವಾದ ಜ್ಞಾನಿಗಳು. ಹೌದು, ಈ ಜ್ಞಾನ ಬೇಕು ಅಂತಾಯ್ತು. ಆದ್ರೆ ಅದನ್ನ ಪಡೆಯೋದು ಹೇಗೆ? ಆ ಬಂಧನದಿಂದ ನಮ್ಮನ್ನ ಬಿಡಿಸೋ ಜ್ಞಾನವನ್ನ ಗಳಿಸೋದು ಹೇಗೆ? ಅದಕ್ಕೆ ಕೃಷ್ಣ 2 ಪ್ರಮುಖ ದಾರಿಗಳನ್ನ ತೋರಿಸ್ತಾನೆ. ಒಂದು ಯಜ್ಞ, ಇನ್ನೊಂದು ಗುರು. ಇಲ್ಲಿ ಯಜ್ಞ ಅಂದ್ರೆ ಕೇವಲ ಬೆಂಕಿಗೆ ಆಹುತಿ ಹಾಕೋ ಆಚರಣೆ ಮಾತ್ರ ಅಲ್ಲ. ಕೃಷ್ಣ ಅದರ ಅರ್ಥವನ್ನೇ ವಿಸ್ತರಿಸ್ತಾನೆ. ಯಾವುದೇ ನಿಸ್ವಾರ್ಥವಾದ ಕೆಲಸವೂ ಒಂದು ಯಜ್ಞವೇ. ಆದರೆ ಈ ಎಲ್ಲ ಯಜ್ಞಗಳಿಗಿಂತಲೂ ಜ್ಞಾನಯಜ್ಞ ಅನ್ನೋದೇ ಅತ್ಯಂತ ಶ್ರೇಷ್ಠ ಅಂತಾನೆ. ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡೋದು ಮತ್ತೆ ಅದನ್ನ ನಿಸ್ವಾರ್ಥವಾಗಿ ಹಂಚೋದು, ಇದಕ್ಕಿಂತ ದೊಡ್ಡ ಯಜ್ಞ ಬೇರೆ ಇಲ್ಲ. ಎಂಥ ಅದ್ಭುತವಾದ ಹೋಲಿಕೆ ಅಲ್ವಾ ಇದು? ಯೋಚಿಸಿ, ಒಂದು ದೊಡ್ಡ ಬೆಂಕಿ ಹೇಗೆ ತನ್ನೆದುರು ಸಿಕ್ಕ ಕಟ್ಟಿಗೆನೆಲ್ಲ ಸುಟ್ಟು ಬೂದಿ ಮಾಡ್ಬಿಡುತ್ತೋ, ಠೀಕ್ ಅದೇ ರೀತಿ ಜ್ಞಾನ ಅನ್ನೋ ಬೆಂಕಿ ಇದೆಯಲ್ಲ, ಅದು ನಮ್ಮೆಲ್ಲ ಕರ್ಮಗಳನ್ನ, ಅದರ ಫಲಗಳನ್ನ ಸುಟ್ಟು ಹಾಕತ್ತೆ. ನಮ್ಮನ್ನ ಆ ಕರ್ಮದ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತೆ. ಸರಿ, ಈ ಜ್ಞಾನವನ್ನ ಎಲ್ಲಿ ಹುಡುಕೋದು? ಯಾರತ್ರ ಕೇಳೋದು? ಅದಕ್ಕೂ ಕೃಷ್ಣ ಸ್ಪಷ್ಟವಾದ ದಾರಿಯನ್ನ ತೋರಿಸ್ತಾನೆ.
ಸತ್ಯವನ್ನ ಕಂಡುಕೊಂಡಿರುವ ತತ್ವದರ್ಶಿಗಳ ಬಳಿ ಹೋಗಬೇಕು. ವಿನಮ್ರತೆಯಿಂದ ಅವರಿಗೆ ನಮಸ್ಕರಿಸಿ ಪ್ರಾಮಾಣಿಕವಾಗಿ ಪ್ರಶ್ನೆಗಳನ್ನ ಕೇಳಿ ಮತ್ತು ಅವರಿಗೆ ಸೇವೆ ಸಲ್ಲಿಸುವ ಮೂಲಕ ಆ ಜ್ಞಾನವನ್ನ ಪಡಿಬೇಕು. ಅಂದರೆ ಒಬ್ಬ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲಿ ಅತ್ಯಂತ ಮುಖ್ಯ ಅಂತ ಅರ್ಥ. ಓಕೆ, ಇದೆಲ್ಲ ಕೇಳಕ್ಕೆ ಚೆನ್ನಾಗಿದೆ. ಆದರೆ ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ನಮ್ಮ ಇವತ್ತಿನ ಆಧುನಿಕ ಬದುಕಿಗೆ ಹೇಗೆ ಸಂಬಂಧಪಟ್ಟಿದ್ದು? ನಮ್ಮ ಕೆಲ್ಸ, ನಮ್ಮ ನಿರ್ಧಾರಗಳು, ನಮ್ಮ ಸವಾಲುಗಳಿಗೆ ಇದು ಹೇಗೆ ದಾರಿದೀಪ ಆಗ್ಬಲ್ಲದು? ಬನ್ನಿ ಅದನ್ನ ನೋಡೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ತುಂಬಾ ಸಿಂಪಲ್. ರಿಸಲ್ಟ್ ಏನಾಗುತ್ತೋ ಅಂತ ತಲೆ ಕೆಡಿಸ್ಕೊಳ್ದೆ ನಮ್ಮ ಜವಾಬ್ದಾರಿಯನ್ನ ಪೂರ್ತಿ ಶ್ರದ್ಧೆಯಿಂದ ಮಾಡೋದು. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ದೆ ಸಮಚಿತ್ತದಿಂದ ಇರೋದು. ನಾನು ನನ್ನಿಂದ ಅನ್ನುವ ಅಹಂಕಾರವನ್ನ ಬದಿಗಿಟ್ಟು ಮಾಡೋ ಪ್ರತಿಯೊಂದು ಕೆಲಸವನ್ನು ಒಂದು ಸೇವೆಯಾಗಿ ನೋಡೋದು. ಹೀಗೆ ಮಾಡಿದಾಗ ಮನಸ್ಸಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ, ಒಳ್ಳೆ ನಿರ್ಧಾರಗಳನ್ನು ತಗೋಬೋದು. ಈಗ ನಾವು ಈ ಅಧ್ಯಾಯದ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದೀವಿ. ಕೃಷ್ಣ ಈಗ ಒಂದು ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಅಸ್ತ್ರನ ಬಗ್ಗೆ ಮಾತಾಡ್ತಾನೆ. ನಮ್ಮ ಮನಸ್ಸಲ್ಲಿರೋ ಈ ಎಲ್ಲ ಗೊಂದಲ, ಭಯ, ಏನೂ ಮಾಡೋಕ್ಕಾಗದೆ ಸುಮ್ಮನೆ ಕೂರುವ ಸ್ಥಿತಿ, ಇದೆಲ್ಲದಕ್ಕೂ ಮೂಲ ಕಾರಣ ಏನು? ಕೃಷ್ಣನ ಪ್ರಕಾರ ಅದರ ಮೂಲ ಇರೋದು ಸಂಶಯದಲ್ಲಿ. ಈ ಸಂಶಯ ಅಜ್ಞಾನದಿಂದ ಹುಟ್ಟುತ್ತೆ. ಇದೇ ನಮ್ಮ ನಿಜವಾದ ಶತ್ರು. ಅದಕ್ಕೆ ಕೃಷ್ಣ ಕೊನೆಗೆ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾನೆ. ಹಾಗಾಗಿ ಅಜ್ಞಾನದಿಂದ ಹುಟ್ಟಿರೋ ನಿನ್ನ ಹೃದಯದಲ್ಲಿರೋ ಈ ಸಂಶಯವನ್ನ ಜ್ಞಾನ ಅನ್ನೋ ಖಡ್ಗದಿಂದ ಕತ್ತರಿಸಿ ಹಾಕು, ಯೋಗದಲ್ಲಿ ನೆಲೆ ನಿಲ್ಲು, ಎದ್ದೇಳು ಅರ್ಜುನ ಅಂತ. ನೋಡಿ, ಇದು ಕೇವಲ ಅರ್ಜುನನಿಗಷ್ಟೇ ಹೇಳದ ಮಾತಲ್ಲ, ಇದು ನಮ್ಮೆಲ್ಲರಿಗೂ ಕೊಟ್ಟ ಕರೆ. ಸಂಶಯವನ್ನ ಜ್ಞಾನದಿಂದ ಕತ್ತರಿಸಿ ಕರ್ತವ್ಯಕ್ಕೆ ಸಿದ್ಧರಾಗಬೇಕು ಅನ್ನೋದೇ ಈ ಅಧ್ಯಾಯದ ಸ್ಪಷ್ಟ ಸಂದೇಶ. ಹಾಗಾದ್ರೆ ಈ ಇಡೀ ಅಧ್ಯಾಯದಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠ ಏನು? ಪ್ರಮುಖ ಸಾರಾಂಶ ಏನು? ಈ ಅಧ್ಯಾಯದ ಅತ್ಯಂತ ಪ್ರಮುಖವಾದ ಸಾರಾಂಶ ಅಂದ್ರೆ, ನಿಜವಾದ ಸ್ವಾತಂತ್ರ್ಯ ಸಿಗೋದು ಕೆಲ್ಸವನ್ನೇ ಬಿಟ್ಟುಬಿಡೋದ್ರಿಂದ ಅಲ್ಲ, ಬದಲಿಗೆ ಜ್ಞಾನದಿಂದ, ಫಲದ ಬಗ್ಗೆ ಆಸೆ ಇಲ್ಲದೇ ಕೆಲಸ ಮಾಡೋದ್ರಿಂದ. ನಮ್ಮ ಕರ್ತವ್ಯಗಳನ್ನು ಮಾಡ್ತಾನೇ ಇರಬೇಕು, ಆದರೆ ಮಾನಸಿಕವಾಗಿ ಅದಕ್ಕೆ ಅಂಟ್ಕೊಳ್ದಿರಬೇಕು. ಅದೇ ನಿಜವಾದ ಮುಕ್ತಿ, ಅದೇ ನಿಜವಾದ ಸನ್ಯಾಸ. ಹಾಗಾದ್ರೆ ನಮ್ಮ ಜೀವನದ ಯುದ್ಧವನ್ನ ಗೆಲ್ಲೋಕೆ ನಾವೆಲ್ಲ ಸಿದ್ಧರಿದ್ದೀವಾ? ಆ ಜ್ಞಾನದ ಖಡ್ಗವನ್ನ ಹಿಡಿದು ನಮ್ಮೊಳಗಿನ ಸಂಶಯಗಳನ್ನ ಕತ್ತರಿಸಿ ನಮ್ಮ ಕರ್ತವ್ಯದ ಹಾದಿಯಲ್ಲಿ ಮುನ್ನಡೆಯೋಕೆ ಸಾಧ್ಯನಾ? ಈ ಪ್ರಶ್ನೆ ನಮ್ಮೊಳಗೆ ಒಂದು ಚಿಂತನೆಯನ್ನ ಶುರು ಮಾಡ್ಲಿ. ನಮ್ಮ ಮುಂದಿನ ಭಾಗದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯ ಕರ್ಮಸನ್ಯಾಸ ಯೋಗದ ಬಗ್ಗೆ ಇನ್ನೂ ಆಳವಾಗಿ ತಿಳಿಯೋಣ. ಅಲ್ಲಿಯವರೆಗೂ ಜೈ ಶ್ರೀಕೃಷ್ಣ.